ಮೈಸೂರಿನ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಗೆ ಬಂದಂತಹ ಸಂಘಟಕರನ್ನ ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಯಾಕೆ ನೀವು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಪೊಲೀಸ್ ಕೆಎಸ್ಆರ್ಪಿ ವಾಹನಕ್ಕೆ ಪ್ರತಿಭಟನಾಕಾರರನ್ನ ತುಂಬಿಸುವ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲಿಯೇ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಗೆ ಅವಕಾಶ ಇಲ್ಲ, ಹೀಗಾಗಿ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಇರೋದು. ಒಂದು ರೀತಿ ಮೈಸೂರಿನಲ್ಲಿ ಈಗ ಯಾವ ರೀತಿಯ ವಾತಾವರಣ ಇದೆ ನೋಡಿ. ಕನ್ನಡ ಪರ ಸಂಘಟನೆಯವರು ಪ್ರತಿಭಟನೆಗೆ ಬಂದಿದ್ದಾರೆ, ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ. ಮೈಸೂರಿನ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಗೆ ಬಂದಂತಹ ಸಂಘಟಕರನ್ನ ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಯಾಕೆ ನೀವು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಪೊಲೀಸ್ ಕೆಎಸ್ಆರ್ಪಿ ವಾಹನಕ್ಕೆ ಪ್ರತಿಭಟನಾಕಾರರನ್ನ ತುಂಬಿಸುವ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲಿಯೇ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಗೆ ಅವಕಾಶ ಇಲ್ಲ, ಹೀಗಾಗಿ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಇರೋದು. ಒಂದು ರೀತಿ ಮೈಸೂರಿನಲ್ಲಿ ಈಗ ಯಾವ ರೀತಿಯ ವಾತಾವರಣ ಇದೆ ನೋಡಿ. ಕನ್ನಡ ಪರ ಸಂಘಟನೆಯವರು ಪ್ರತಿಭಟನೆಗೆ ಬಂದಿದ್ದಾರೆ, ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ.
ಬೀದಿಗಿಳಿದಿದೆ ಆಟೋ ಟ್ಯಾಕ್ಸಿ. ಸರ್ಕಾರಿ ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ನೋಡೋದಕ್ಕೆ ಸಿಗ್ತಾ ಇಲ್ಲ. ಆರಾಮಾಗಿ ಬಸ್ ಸಂಚಾರ ಆಗ್ತಾ ಇದೆ, ಆಟೋ ರಿಕ್ಷಾ ಓಡಾಡ್ತಾ ಇದೆ, ಜನಸಾಮಾನ್ಯರು ಕೂಡ ಓಡಾಡ್ತಿದ್ದಾರೆ. ಅಲ್ಲಿಗೆ ಕರ್ನಾಟಕ ಬಂದ್ಗೆ ಅವರ ಬೆಂಬಲ ಇದ್ದಂತೆ ಕಾಣಿಸ್ತಾ ಇಲ್ಲ, ಬದಲಾಗಿ ನೈತಿಕ ಬೆಂಬಲ ಅಷ್ಟೇ ನಮ್ಮ ಜನಸಾಮಾನ್ಯರು ಜೊತೆಗೆ ಸಾರಿಗೆ ಇಲಾಖೆ ಸೀಮಿತ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಈ ದೃಶ್ಯಗಳನ್ನ ನೋಡ್ತಾ ಹೋದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಮಂಗಳೂರಲ್ಲಿ ಜನಸಾಮಾನ್ಯರಿಂದ ಹಿಡ್ಕೊಂಡು ಸಾರಿಗೆ ಸಂಚಾರ ಹಿಡ್ಕೊಂಡು ಅಂಗಡಿ ಮುಂಗಟ್ಟುಗಳನ್ನ ಹಿಡ್ಕೊಂಡು ನೈತಿಕ ಬೆಂಬಲ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದೆಯಾ ಬಂದ್ ಅಂತ? ಹೌದು ಶ್ರುತಿ, ಮಂಗಳೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಮಂಗಳೂರು ನಗರದಲ್ಲಿ ಏನೋ ಬಸ್ಗಳ ಓಡಾಟಗಳು ನಡೆಸ್ತಾ ಇದ್ದಾವೆ, ಜೊತೆಗೆ ಆಟೋ ರಿಕ್ಷಾಗಳಾಗಿರೋದು, ಟ್ಯಾಕ್ಸಿಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಟವನ್ನು ನಡೆಸ್ತಾ ಇರುವಂತದ್ದು. ಮಂಗಳೂರು ಮತ್ತು ಜಿಲ್ಲೆಯ ಒಳಭಾಗದಲ್ಲಿ ಸಂಚಾರ ಮಾಡೋದು ಇಲ್ಲಿನ ಖಾಸಗಿ ಬಸ್ಗಳಾದ್ರೆ, ಮಂಗಳೂರು ಹೊರಭಾಗ ಅಂದ್ರೆ ಜಿಲ್ಲೆಯ ಹೊರಗೆ ಸಂಪರ್ಕ ಕಲ್ಪಿಸುವಂತದ್ದು ಸರ್ಕಾರಿ ಬಸ್ಗಳ ಓಡಾಟ ಕೂಡ ಇವತ್ತು ಸಹಜ ಸ್ಥಿತಿಯಲ್ಲಿ ಇರುವಂತದ್ದು. ನಾನೀಗ ಮಂಗಳೂರಿನ ಬಿಜೈನಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಇಲ್ಲಿ ನೀವು ಗಮನಿಸಬಹುದು, ಎಲ್ಲಾ ಭಾಗಗಳಿಗೆ ಬಸ್ಗಳು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬಿಜೈನ ಈ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಸಹಜ ಸ್ಥಿತಿಯಲ್ಲಿರುವಂತದ್ದು. ಬಸ್ಗಳು ಬೆಳಗಿನಿಂದಲೇ ಸಂಚಾರವನ್ನು ಆರಂಭಿಸಿರುವಂತದ್ದು. ಏನು ಜಿಲ್ಲೆಯ ಬೇರೆ ಬೇರೆ ಭಾಗಗಳು ಜೊತೆಗೆ ಜಿಲ್ಲೆಯ ಹೊರಭಾಗಗಳು ದೂರದ ಊರುಗಳಿಗೆ ಕೂಡ ಬಸ್ಗಳು ಸಂಚಾರವನ್ನು ಆರಂಭಿಸಿರುವಂತದ್ದು. ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಬೆಂಗಳೂರು, ಮಂಡ್ಯ ಈ ಭಾಗಗಳಿಗೂ ಕೂಡ ಬಸ್ಗಳ ಸಂಚಾರ ಬೆಳಗ್ಗಿನಿಂದಲೇ ಆರಂಭಗೊಂಡಿರುವಂತದ್ದು. ಸಂಚಾರದಲ್ಲಿ ಯಾವುದೇ ರೀತಿಯಂತಹ ವ್ಯತ್ಯಯ ಕಂಡು ಬರ್ತಾ ಇಲ್ಲ. ಎಲ್ಲಾ ಬಸ್ಗಳು ಕೂಡ ಬೆಳಗಿನಿಂದಲೇ ಸಹಜ ಸ್ಥಿತಿಯಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಬಸ್ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರು ಯಾವಾಗ್ಲೂ ಅಂದ್ರೆ ಸಹಜ ಸ್ಥಿತಿಯಲ್ಲಿ ಇರುವಂತದ್ದು. ಪ್ರತಿದಿನ ಇರುವಂತೆ ಇವತ್ತು ಕೂಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಇರುವಂತದ್ದು. ಪ್ರಯಾಣಿಕರಲ್ಲೂ ಕೂಡ ಯಾವುದೇ ರೀತಿಯಿಂದ ವ್ಯತ್ಯಯ ಕಂಡು ಬರ್ತಾ ಇಲ್ಲ, ಸಹಜ ಸ್ಥಿತಿಯಲ್ಲಿ ಇರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳು ಒಂದ್ ಕಡೆ ಆದ್ರೆ ಸಂಚಾರ ಮಾಡ್ತಾ ಇದ್ರೆ, ಮತ್ತು ಖಾಸಗಿ ಬಸ್ಗಳು ಕೂಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಚಾರವನ್ನು ಮಾಡ್ತಾ ಇರುವಂತದ್ದು. ಮಂಗಳೂರು ಭಾಗಗಳಿಗೆ ಹೇಳಬೇಕಾದ್ರೆ ಇಲ್ಲಿನ ಜೀವನಾಡಿ ಅನ್ನುವಂಥದ್ದು ಇಲ್ಲಿನ ಖಾಸಗಿ ಬಸ್ಗಳು ಸಂಚಾರ ಇದ್ರೆ ಬಂದ್ಗೆ ಯಾವುದೇ ರೀತಿಯಾದ ಬೆಂಬಲ ಇಲ್ಲ ಅಂತಾನೆ ಲೆಕ್ಕ. ಹೀಗಾಗಿ ಬಸ್ಗಳ ಚಾಲಕ ಮಾಲಕ ಒಕ್ಕೂಟ ಏನಿದೆ ಅದರಿಂದ ಯಾವುದೇ ರೀತಿಯಂತಹ ಬೆಂಬಲ ಘೋಷಣೆ ಆಗಿಲ್ಲ. ಹೀಗಾಗಿ ಖಾಸಗಿ ಬಸ್ಗಳು ಕೂಡ ಸಂಚಾರವನ್ನು ನಡೆಸ್ತಾ ಇರುವಂತದ್ದು. ಜೊತೆಗೆ ಆಟೋ ರಿಕ್ಷಾಗಳಾಗಿರೋದು, ಕ್ಯಾಬ್ಗಳಾಗಿರೋದು ಎಲ್ಲವೂ ಕೂಡ ಇವತ್ತು ಸಂಚಾರವನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಬೆಳಗ್ಗಿನಿಂದಲೇ ತೆರೆದುಕೊಂಡಿರುವಂತದ್ದು. ಯಾವುದೇ ರೀತಿಯಂತಹ ಬಂದ್ ಎಫೆಕ್ಟ್ ಇಲ್ಲ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹೇಳಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಬಂದ್ಗೆ ಇದುವರೆಗೂ ಕೂಡ ಸಂಘಟನೆಗಳು ಕರೆ ನೀಡಿಲ್ಲ ಮತ್ತು ಬಂದ್ಗೆ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಕೂಡ ವ್ಯಕ್ತ